ಮತ್ತೆ ಇಡಿ ಕಸ್ಟಡಿಗೆ ನೀಡಲಾಗಿದೆ. 3 ದಿನ ಇಡಿ ಕಸ್ಟಡಿಗೆ ನೀಡಿ 82ನೇ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಜಡ್ಜ್ ಮುಂದೆ ಹಾಜರುಪಡಿಸಿ 5 ದಿನ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಿದ್ರು. ಆದರೆ ಜಡ್ಜ್ 3 ದಿನ ಇಡಿ ಕಸ್ಟಡಿಗೆ ನೀಡಿ ಆದೇಶವನ್ನು ಕೊಟ್ಟಿದ್ದಾರೆ. ಅಕ್ರಮವಾಗಿ ಸೈಟ್ ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಿನೇಶ್ನನ್ನ ಅರೆಸ್ಟ್ ಮಾಡಿದ್ರು. ಈಗಾಗಲೇ ಇಡಿ ಕಸ್ಟಡಿಗೆ ಪಡೆದಿದ್ರು. ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ 5 ದಿನ ಇಡಿ ಕಸ್ಟಡಿಗೆ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ರು. ಈಗ ಕೋರ್ಟ್ ಮತ್ತೆ 3 ದಿನ ಇಡಿ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಹೊರಡಿಸಿದೆ. ಮೋಡಾದಲ್ಲಿ ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಮೋಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಮತ್ತೆ 3 ದಿನ ಇಡಿ ಕಸ್ಟಡಿಗೆ ನೀಡಿ ಆದೇಶವನ್ನು ಕೊಟ್ಟಿದೆ ಜನಪ್ರತಿನಿಧಿಗಳ ಕೋರ್ಟ್. 5 ದಿನ ಕಸ್ಟಡಿಗೆ ಕೇಳಿದ್ರು ಇಡಿ ಅಧಿಕಾರಿಗಳು. ಇಡಿ ಪರ ವಾದವನ್ನ ಮಾಡಿದ್ರು ವಕೀಲ ಮಧುಕರ್ ದೇಶಪಾಂಡೆ. ದಿನೇಶ್ ಕುಮಾರ್ ಪರ ವಕೀಲ ಸಂದೇಶ್ ಚೌಟಾರಿಂದ ಆರೋಪವನ್ನು ಮಾಡಲಾಗಿತ್ತು. 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶ ಕೊಟ್ಟಿದೆ. 3 ದಿನ ಇದೀಗ ಇಡಿ ಕಸ್ಟಡಿಗೆ ನೀಡಿರೋದು. ಮತ್ತೆ ಇಡಿ ಕಸ್ಟಡಿಗೆ ನೀಡಲಾಗಿದೆ. 3 ದಿನ ಇಡಿ ಕಸ್ಟಡಿಗೆ ನೀಡಿ 82ನೇ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಜಡ್ಜ್ ಮುಂದೆ ಹಾಜರುಪಡಿಸಿ 5 ದಿನ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಿದ್ರು. ಆದರೆ ಜಡ್ಜ್ 3 ದಿನ ಇಡಿ ಕಸ್ಟಡಿಗೆ ನೀಡಿ ಆದೇಶವನ್ನು ಕೊಟ್ಟಿದ್ದಾರೆ. ಅಕ್ರಮವಾಗಿ ಸೈಟ್ ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಿನೇಶ್ನನ್ನ ಅರೆಸ್ಟ್ ಮಾಡಿದ್ರು. ಈಗಾಗಲೇ ಇಡಿ ಕಸ್ಟಡಿಗೆ ಪಡೆದಿದ್ರು. ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ 5 ದಿನ ಇಡಿ ಕಸ್ಟಡಿಗೆ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ರು. ಈಗ ಕೋರ್ಟ್ ಮತ್ತೆ 3 ದಿನ ಇಡಿ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಹೊರಡಿಸಿದೆ. ಮೋಡಾದಲ್ಲಿ ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಮೋಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಮತ್ತೆ 3 ದಿನ ಇಡಿ ಕಸ್ಟಡಿಗೆ ನೀಡಿ ಆದೇಶವನ್ನು ಕೊಟ್ಟಿದೆ ಜನಪ್ರತಿನಿಧಿಗಳ ಕೋರ್ಟ್. 5 ದಿನ ಕಸ್ಟಡಿಗೆ ಕೇಳಿದ್ರು ಇಡಿ ಅಧಿಕಾರಿಗಳು. ಇಡಿ ಪರ ವಾದವನ್ನ ಮಾಡಿದ್ರು ವಕೀಲ ಮಧುಕರ್ ದೇಶಪಾಂಡೆ. ದಿನೇಶ್ ಕುಮಾರ್ ಪರ ವಕೀಲ ಸಂದೇಶ್ ಚೌಟಾರಿಂದ ಆರೋಪವನ್ನು ಮಾಡಲಾಗಿತ್ತು. 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶ ಕೊಟ್ಟಿದೆ. 3 ದಿನ ಇದೀಗ ಇಡಿ ಕಸ್ಟಡಿಗೆ ನೀಡಿರೋದು. ಮತ್ತೆ ಇಡಿ ಕಸ್ಟಡಿಗೆ ನೀಡಲಾಗಿದೆ. 3 ದಿನ ಇಡಿ ಕಸ್ಟಡಿಗೆ ನೀಡಿ 82ನೇ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಜಡ್ಜ್ ಮುಂದೆ ಹಾಜರುಪಡಿಸಿ 5 ದಿನ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಿದ್ರು. ಆದರೆ ಜಡ್ಜ್ 3 ದಿನ ಇಡಿ ಕಸ್ಟಡಿಗೆ ನೀಡಿ ಆದೇಶವನ್ನು ಕೊಟ್ಟಿದ್ದಾರೆ. ಅಕ್ರಮವಾಗಿ ಸೈಟ್ ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಿನೇಶ್ನನ್ನ ಅರೆಸ್ಟ್ ಮಾಡಿದ್ರು. ಈಗಾಗಲೇ ಇಡಿ ಕಸ್ಟಡಿಗೆ ಪಡೆದಿದ್ರು. ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ 5 ದಿನ ಇಡಿ ಕಸ್ಟಡಿಗೆ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ರು. ಈಗ ಕೋರ್ಟ್ ಮತ್ತೆ 3 ದಿನ ಇಡಿ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಹೊರಡಿಸಿದೆ. ಮೋಡಾದಲ್ಲಿ ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಮೋಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಮತ್ತೆ 3 ದಿನ ಇಡಿ ಕಸ್ಟಡಿಗೆ ನೀಡಿ ಆದೇಶವನ್ನು ಕೊಟ್ಟಿದೆ ಜನಪ್ರತಿನಿಧಿಗಳ ಕೋರ್ಟ್. 5 ದಿನ ಕಸ್ಟಡಿಗೆ ಕೇಳಿದ್ರು ಇಡಿ ಅಧಿಕಾರಿಗಳು. ಇಡಿ ಪರ ವಾದವನ್ನ ಮಾಡಿದ್ರು ವಕೀಲ ಮಧುಕರ್ ದೇಶಪಾಂಡೆ. ದಿನೇಶ್ ಕುಮಾರ್ ಪರ ವಕೀಲ ಸಂದೇಶ್ ಚೌಟಾರಿಂದ ಆರೋಪವನ್ನು ಮಾಡಲಾಗಿತ್ತು. 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶ ಕೊಟ್ಟಿದೆ. 3 ದಿನ ಇದೀಗ ಇಡಿ ಕಸ್ಟಡಿಗೆ ನೀಡಿರೋದು. ಮತ್ತೆ ಇಡಿ ಕಸ್ಟಡಿಗೆ ನೀಡಲಾಗಿದೆ. 3 ದಿನ ಇಡಿ ಕಸ್ಟಡಿಗೆ ನೀಡಿ 82ನೇ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಜಡ್ಜ್ ಮುಂದೆ ಹಾಜರುಪಡಿಸಿ 5 ದಿನ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಿದ್ರು. ಆದರೆ ಜಡ್ಜ್ 3 ದಿನ ಇಡಿ ಕಸ್ಟಡಿಗೆ ನೀಡಿ ಆದೇಶವನ್ನು ಕೊಟ್ಟಿದ್ದಾರೆ. ಅಕ್ರಮವಾಗಿ ಸೈಟ್ ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಿನೇಶ್ನನ್ನ ಅರೆಸ್ಟ್ ಮಾಡಿದ್ರು. ಈಗಾಗಲೇ ಇಡಿ ಕಸ್ಟಡಿಗೆ ಪಡೆದಿದ್ರು. ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ 5 ದಿನ ಇಡಿ ಕಸ್ಟಡಿಗೆ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ರು. ಈಗ ಕೋರ್ಟ್ ಮತ್ತೆ 3 ದಿನ ಇಡಿ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಹೊರಡಿಸಿದೆ. ಮೋಡಾದಲ್ಲಿ ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಮೋಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಮತ್ತೆ 3 ದಿನ ಇಡಿ ಕಸ್ಟಡಿಗೆ ನೀಡಿ ಆದೇಶವನ್ನು ಕೊಟ್ಟಿದೆ ಜನಪ್ರತಿನಿಧಿಗಳ ಕೋರ್ಟ್. 5 ದಿನ ಕಸ್ಟಡಿಗೆ ಕೇಳಿದ್ರು ಇಡಿ ಅಧಿಕಾರಿಗಳು. ಇಡಿ ಪರ ವಾದವನ್ನ ಮಾಡಿದ್ರು ವಕೀಲ ಮಧುಕರ್ ದೇಶಪಾಂಡೆ. ದಿನೇಶ್ ಕುಮಾರ್ ಪರ ವಕೀಲ ಸಂದೇಶ್ ಚೌಟಾರಿಂದ ಆರೋಪವನ್ನು ಮಾಡಲಾಗಿತ್ತು. 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶ ಕೊಟ್ಟಿದೆ. 3 ದಿನ ಇದೀಗ ಇಡಿ ಕಸ್ಟಡಿಗೆ ನೀಡಿರೋದು.
ಮತ್ತೆ ಇಡಿ ಕಸ್ಟಡಿಗೆ ನೀಡಲಾಗಿದೆ. 3 ದಿನ ಇಡಿ ಕಸ್ಟಡಿಗೆ ನೀಡಿ 82ನೇ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಜಡ್ಜ್ ಮುಂದೆ ಹಾಜರುಪಡಿಸಿ 5 ದಿನ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಿದ್ರು. ಆದರೆ ಜಡ್ಜ್ 3 ದಿನ ಇಡಿ ಕಸ್ಟಡಿಗೆ ನೀಡಿ ಆದೇಶವನ್ನು ಕೊಟ್ಟಿದ್ದಾರೆ. ಅಕ್ರಮವಾಗಿ ಸೈಟ್ ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಿನೇಶ್ನನ್ನ ಅರೆಸ್ಟ್ ಮಾಡಿದ್ರು. ಈಗಾಗಲೇ ಇಡಿ ಕಸ್ಟಡಿಗೆ ಪಡೆದಿದ್ರು. ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ 5 ದಿನ ಇಡಿ ಕಸ್ಟಡಿಗೆ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ರು. ಈಗ ಕೋರ್ಟ್ ಮತ್ತೆ 3 ದಿನ ಇಡಿ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಹೊರಡಿಸಿದೆ. ಮೋಡಾದಲ್ಲಿ ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಮೋಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಮತ್ತೆ 3 ದಿನ ಇಡಿ ಕಸ್ಟಡಿಗೆ ನೀಡಿ ಆದೇಶವನ್ನು ಕೊಟ್ಟಿದೆ ಜನಪ್ರತಿನಿಧಿಗಳ ಕೋರ್ಟ್. 5 ದಿನ ಕಸ್ಟಡಿಗೆ ಕೇಳಿದ್ರು ಇಡಿ ಅಧಿಕಾರಿಗಳು. ಇಡಿ ಪರ ವಾದವನ್ನ ಮಾಡಿದ್ರು ವಕೀಲ ಮಧುಕರ್ ದೇಶಪಾಂಡೆ. ದಿನೇಶ್ ಕುಮಾರ್ ಪರ ವಕೀಲ ಸಂದೇಶ್ ಚೌಟಾರಿಂದ ಆರೋಪವನ್ನು ಮಾಡಲಾಗಿತ್ತು. 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶ ಕೊಟ್ಟಿದೆ. 3 ದಿನ ಇದೀಗ ಇಡಿ ಕಸ್ಟಡಿಗೆ ನೀಡಿರೋದು. ಮತ್ತೆ ಇಡಿ ಕಸ್ಟಡಿಗೆ ನೀಡಲಾಗಿದೆ. 3 ದಿನ ಇಡಿ ಕಸ್ಟಡಿಗೆ ನೀಡಿ 82ನೇ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಜಡ್ಜ್ ಮುಂದೆ ಹಾಜರುಪಡಿಸಿ 5 ದಿನ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಿದ್ರು. ಆದರೆ ಜಡ್ಜ್ 3 ದಿನ ಇಡಿ ಕಸ್ಟಡಿಗೆ ನೀಡಿ ಆದೇಶವನ್ನು ಕೊಟ್ಟಿದ್ದಾರೆ. ಅಕ್ರಮವಾಗಿ ಸೈಟ್ ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಿನೇಶ್ನನ್ನ ಅರೆಸ್ಟ್ ಮಾಡಿದ್ರು. ಈಗಾಗಲೇ ಇಡಿ ಕಸ್ಟಡಿಗೆ ಪಡೆದಿದ್ರು. ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ 5 ದಿನ ಇಡಿ ಕಸ್ಟಡಿಗೆ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ರು. ಈಗ ಕೋರ್ಟ್ ಮತ್ತೆ 3 ದಿನ ಇಡಿ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಹೊರಡಿಸಿದೆ. ಮೋಡಾದಲ್ಲಿ ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಮೋಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಮತ್ತೆ 3 ದಿನ ಇಡಿ ಕಸ್ಟಡಿಗೆ ನೀಡಿ ಆದೇಶವನ್ನು ಕೊಟ್ಟಿದೆ ಜನಪ್ರತಿನಿಧಿಗಳ ಕೋರ್ಟ್. 5 ದಿನ ಕಸ್ಟಡಿಗೆ ಕೇಳಿದ್ರು ಇಡಿ ಅಧಿಕಾರಿಗಳು. ಇಡಿ ಪರ ವಾದವನ್ನ ಮಾಡಿದ್ರು ವಕೀಲ ಮಧುಕರ್ ದೇಶಪಾಂಡೆ. ದಿನೇಶ್ ಕುಮಾರ್ ಪರ ವಕೀಲ ಸಂದೇಶ್ ಚೌಟಾರಿಂದ ಆರೋಪವನ್ನು ಮಾಡಲಾಗಿತ್ತು. 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶ ಕೊಟ್ಟಿದೆ. 3 ದಿನ ಇದೀಗ ಇಡಿ ಕಸ್ಟಡಿಗೆ ನೀಡಿರೋದು. ಮತ್ತೆ ಇಡಿ ಕಸ್ಟಡಿಗೆ ನೀಡಲಾಗಿದೆ. 3 ದಿನ ಇಡಿ ಕಸ್ಟಡಿಗೆ ನೀಡಿ 82ನೇ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಜಡ್ಜ್ ಮುಂದೆ ಹಾಜರುಪಡಿಸಿ 5 ದಿನ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಿದ್ರು. ಆದರೆ ಜಡ್ಜ್ 3 ದಿನ ಇಡಿ ಕಸ್ಟಡಿಗೆ ನೀಡಿ ಆದೇಶವನ್ನು ಕೊಟ್ಟಿದ್ದಾರೆ. ಅಕ್ರಮವಾಗಿ ಸೈಟ್ ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಿನೇಶ್ನನ್ನ ಅರೆಸ್ಟ್ ಮಾಡಿದ್ರು. ಈಗಾಗಲೇ ಇಡಿ ಕಸ್ಟಡಿಗೆ ಪಡೆದಿದ್ರು. ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ 5 ದಿನ ಇಡಿ ಕಸ್ಟಡಿಗೆ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ರು. ಈಗ ಕೋರ್ಟ್ ಮತ್ತೆ 3 ದಿನ ಇಡಿ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಹೊರಡಿಸಿದೆ. ಮೋಡಾದಲ್ಲಿ ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಮೋಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಮತ್ತೆ 3 ದಿನ ಇಡಿ ಕಸ್ಟಡಿಗೆ ನೀಡಿ ಆದೇಶವನ್ನು ಕೊಟ್ಟಿದೆ ಜನಪ್ರತಿನಿಧಿಗಳ ಕೋರ್ಟ್. 5 ದಿನ ಕಸ್ಟಡಿಗೆ ಕೇಳಿದ್ರು ಇಡಿ ಅಧಿಕಾರಿಗಳು. ಇಡಿ ಪರ ವಾದವನ್ನ ಮಾಡಿದ್ರು ವಕೀಲ ಮಧುಕರ್ ದೇಶಪಾಂಡೆ. ದಿನೇಶ್ ಕುಮಾರ್ ಪರ ವಕೀಲ ಸಂದೇಶ್ ಚೌಟಾರಿಂದ ಆರೋಪವನ್ನು ಮಾಡಲಾಗಿತ್ತು. 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶ ಕೊಟ್ಟಿದೆ. 3 ದಿನ ಇದೀಗ ಇಡಿ ಕಸ್ಟಡಿಗೆ ನೀಡಿರೋದು.